ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಎರಡೂ ಕ್ಷೇತ್ರದಲ್ಲೂ ಕೂಡ ಘಟಾನುಘಟಿ ನಾಯಕರುಗಳಿಂದ ಅಬ್ಬರದ ಪ್ರಚಾರ. ಈಗ ನಾವು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಯಾವ ರೀತಿ ಇದೆ, ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಆಂತರಿಕ ಸಮೀಕ್ಷೆ ಏನು ವರದಿಯನ್ನ ಕೊಟ್ಟಿದೆ, ಅಲ್ಲಿಯ ಜನ ಏನ್ ಹೇಳ್ತಾ ಇದ್ದಾರೆ, ಈ ಬಾರಿಯೂ ಕೂಡ ಕಾಂಗ್ರೆಸ್ಗೆ ಜೈ ಅಂತಾರಾ ಅಥವಾ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರ ಕಡೆಗೆ ಒಲವು ಜಾಸ್ತಿ ಇದೆಯಾ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಲ್ಲಿ. ಅದರ ಜೊತೆಗೆ ನಿಮಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದ ಬಗ್ಗೆ ಬಿಜೆಪಿನ ಕಾಂಗ್ರೆಸ್, ವೀರಣ್ಣ ಚರಂತಿಮಠ ಅವರ ಉಮೇಶ್ ಮೇಟಿನ ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನೋಡಿ, ಬಾಗಲಕೋಟೆ ಕಳೆದ ಬಾರಿ HY ಮೇಟಿಯವರು ಗೆದ್ದಂತಹ ಕ್ಷೇತ್ರ, ಅವರ ನಿಧನದ ನಂತರ ತೆರವಾಗಿರುವಂತಹ ಕ್ಷೇತ್ರ. ಸದ್ಯ ಅಖಾಡದಲ್ಲಿ HY ಮೇಟಿಯವರ ಕಿರಿಯ ಪುತ್ರ ಉಮೇಶ್ ಮೇಟಿಯವರಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರು, ಮಾಜಿ MLA ವೀರಣ್ಣ ಚರಂತಿಮಠ ಅವರು ಕಣದಲ್ಲಿದ್ದಾರೆ. ಇಲ್ಲಿ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರ ವಿಚಾರಕ್ಕೆ ಬರುವುದಾದ್ರೆ, ಅವರ ತಂದೆಯ ವರ್ಚಸ್ಸು, ಅದರ ಜೊತೆಗೆ ಗ್ಯಾರಂಟಿಗಳ ಮುಖಾಂತರ ಚುನಾವಣಾ ಅಖಾಡದಲ್ಲಿದ್ದಾರೆ. ವೀರಣ್ಣ ಚರಂತಿಮಠ ಅವರ ವಿಚಾರಕ್ಕೆ ಬಂದ್ರೆ 3 ಬಾರಿ MLA ಆಗಿದ್ದಂಥವರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಸ್ವಲ್ಪದರಲ್ಲೇ ಸೋಲನ್ನ ಕಂಡಿದ್ದು, ಕೇವಲ 6,000 ಮತಗಳ ಅಂತರದಿಂದ. ಈಗ ಸದ್ಯಕ್ಕೆ ಅಲ್ಲಿಯ ಚಿತ್ರಣ ಯಾವ ರೀತಿ ಇದೆ, ಯಾವೆಲ್ಲ ಘಟಾನುಘಟಿ ನಾಯಕರುಗಳು ಚುನಾವಣಾ ಅಖಾಡದಲ್ಲಿದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಈಗ ಬಂದಿರುವಂತಹ ಆಂತರಿಕ ಸಮೀಕ್ಷೆ ಏನಿದೆ, ಇದು ಕಾಂಗ್ರೆಸ್ನ ನಿದ್ದೆಗೆಡಿಸಿರೋದಂತೂ ಸುಳ್ಳಲ್ಲ. ಯಾಕಂದ್ರೆ ಅಲ್ಲಿಯ ಸಮೀಕ್ಷೆಯ ಪ್ರಕಾರ, ಅಲ್ಲಿಯ ಜನ ಹೇಳ್ತಾ ಇರುವಂತಹ ಪ್ರಕಾರ, ಜನ ಈ ಬಾರಿ ಬಿಜೆಪಿಯನ್ನ ಬಯಸ್ತಾ ಇದ್ದಾರೆ. ಯಾಕೆ? ಒಂದು ಕಡೆ ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ಬಾಗಲಕೋಟೆಯನ್ನ ತೆಗೆದುಕೊಂಡಿದ್ದಾರೆ. ಬಾಗಲಕೋಟೆ ಅಷ್ಟೇ ಅಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ, ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಬಾವುಟ ಹಾರಿಸಬೇಕು ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ HY ಮೇಟಿಯವರು ಸಿದ್ದರಾಮಯ್ಯ ಅವರ ಆಪ್ತರು, ಅವರ ಜೀವದ ಗೆಳೆಯನ ಮಗನನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪಣ ತೊಟ್ಟಿದ್ದಾರೆ. ಆದರೆ ಸಮೀಕ್ಷೆ ಈ ಬಾರಿ ಉಲ್ಟಾ ಆಗ್ತಾ ಇದೆ. ಆಂತರಿಕ ಸಮೀಕ್ಷೆಯ ಪ್ರಕಾರ ಜನ ಬಿಜೆಪಿ ಕಡೆಗೆ ವಾಲಿರುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಕಾರಣ ಏನಪ್ಪಾ? ಗ್ಯಾರಂಟಿಗೆ ಜನ ಏನಾದ್ರೂ ಬೇಸತ್ತದ್ರ ಅಥವಾ ಏನಿರಬಹುದು? ನೋಡಿ, ಒಂದು ಕಡೆ ಬಿರುಸಿನ ಪ್ರಚಾರ, CM ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇನೆ ಬಾಗಲಕೋಟೆಯಾದ್ಯಂತ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಾಗಲಕೋಟೆ ಉಪಚುನಾವಣೆಗೆನೆ CM ಸಿದ್ದರಾಮಯ್ಯ ಅವರು ಸುಮಾರು 20 ಸಚಿವರನ್ನ ನೇಮಕ ಮಾಡಿದ್ದಾರೆ. ನೀವು ಬಾಗಲಕೋಟೆಯಲ್ಲೇ ಇರಬೇಕು, ಅದನ್ನು ಬಿಟ್ಟು ಅಲಗಾಡಬಾರ್ದು, ಗೆಲ್ಲಿಸ್ಕೊಂಡು ಬರಲೇಬೇಕು ಉಮೇಶ್ ಮೇಟಿಯವರನ್ನ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸುಮಾರು 20 ಸಚಿವರನ್ನ ಬಾಗಲಕೋಟೆಗೆ ನೇಮಕ ಮಾಡಿರೋದು. ಆದರೆ ಯಾಕೆ ಈ ರೀತಿಯೆಲ್ಲ ಒಂದು ರೀತಿಯಲ್ಲಿ ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತಾಗಿದೆ ಗೆಲುವಿನ ಅಂತರ ದೊಡ್ಡ ಮಟ್ಟದಲ್ಲಿ ಇರಲ್ಲ ಅನ್ನೋದು. ಆದರೆ ಗೆಲುವಿನ ಅಂತರ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂದ್ರೂ ಕೂಡ ಕಳೆದ ಬಾರಿಯ ಮತದಾರರು ಯಾರೆಲ್ಲ ಇದ್ದಾರೆ ಅವರನ್ನಾದ್ರೂ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಬಾರಿಯ ಚುನಾವಣೆ ಗ್ಯಾರಂಟಿಯ ಹೆಸರು ಹೇಳ್ಕೊಂಡು ಚುನಾವಣೆಯನ್ನ ಎದುರಿಸಿದ್ದು, ಗ್ಯಾರಂಟಿಗಳು ಕೂಡ 5 ಗ್ಯಾರಂಟಿಗಳು ಕೂಡ ಅದೇ ರೀತಿ ಜಾರಿಯಲ್ಲಿದೆ. ಮತ್ತೊಂದು ಕಡೆ HY ಮೇಟಿಯವರ ನಿಧನ, ಅನುಕಂಪದ ಅಲೆ. ಸೊ ಹಾಗಾಗಿ HY ಮೇಟಿಯವರಿಗೆ ಯಾರೆಲ್ಲ ಓಟ್ ಹಾಕಿದ್ರು, ಯಾರೆಲ್ಲ ಮತದಾರರಿದ್ರು, ಅವರನ್ನ ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಹಾಗಾಗಿ ಬಾಗಲಕೋಟೆಯಂತೂ ಬಹಳಷ್ಟು ಜಿದ್ದಿನ ಫೈಟು, ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವೆ ನೇರ ಫೈಟ್ ಇದೆ. ಒಂದು ಪಕ್ಷ ಬಿಜೆಪಿ ಗೆದ್ರೂ ಗೆಲುವಿನ ಅಂತರ ಬಹಳಷ್ಟು ಕಡಿಮೆ ಇರುತ್ತೆ,
ಕಾಂಗ್ರೆಸ್ ಗೆದ್ರೂ ಕೂಡ ನೆಕ್ ಟು ನೆಕ್ ಫೈಟ್ ಅಂತ ಹೇಳಬಹುದು. ಗೆಲುವಿನ ಅಂತರ ಬಹಳಷ್ಟು ಕಡಿಮೆ ಇರುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ಒಂದಷ್ಟು ರಣತಂತ್ರಗಳನ್ನು ಇಲ್ಲಿ ಕಾಂಗ್ರೆಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವುದು, ಪ್ರಚಾರಕ್ಕೆ ಇನ್ನೇನು 4 ದಿನಗಳಷ್ಟೇ ಬಾಕಿ ಇರುವುದು. ಈ 4 ದಿನದಲ್ಲಿ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡಲೇಬೇಕಾಗತ್ತೆ. ಅದೆಲ್ಲದರ ನಡುವೆ BJPಗೆ ಎಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಳೆದ ಬಾರಿ ವೀರಣ್ಣ ಚರಂತಿಮಠ ಅವರು ಬಹಳ ಕಡಿಮೆ ಅಂತರದಿಂದ ಸೋತಿರೋದು. ಅದೆಲ್ಲದರ ನಡುವೆ ಕುಟುಂಬದವರಿಗೆ, ಕಾಂಗ್ರೆಸ್ನಿಂದ ಕುಟುಂಬದವರಿಗೇನೆ ಟಿಕೆಟ್ ಕೊಟ್ಟಿರೋದು, ಕುಟುಂಬದವರಲ್ಲೇನೆ ಒಳಜಗಳಗಳು, ಇದೆಲ್ಲವನ್ನ ಕೂಡ BJP ಪ್ಲಸ್ ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆದಂತಹ BJPಯಿಂದ ಉಚ್ಚಾಟಿಸಲ್ಪಟ್ಟಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭರ್ಜರಿಯಾಗಿ ಪ್ರಚಾರವನ್ನ ಶುರು ಮಾಡಿರೋದು, ಇದು BJPಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗ್ತಾ ಇದೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮದೇ ಆದಂತಹ ಒಂದಷ್ಟು ಸಮುದಾಯವನ್ನು ಹೊಂದಿದ್ದಾರೆ, ತಮ್ಮದೇ ಆದಂತಹ ಜನರನ್ನು ಹೊಂದಿದ್ದಾರೆ, ಅವರದ್ದೇ ಆದಂತಹ ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕ್ಷೇತ್ರದಾದ್ಯಂತ ಭರ್ಜರಿಯಾಗಿ ಪ್ರಚಾರಕ್ಕಿಳಿದಿದ್ದಾರೆ. ತಮ್ಮ ಸ್ನೇಹಿತ ಬಸನಗೌಡ ಪಾಟೀಲ್ ಅವರ ಸ್ನೇಹಿತರಾದಂತಹ ವೀರಣ್ಣ ಚರಂತಿಮಠ ಅವರ ಪರ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಹೋದ ಕಡೆಯಲ್ಲೆಲ್ಲ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇದು BJPಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಅಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಿಲ್ಲ. BJPಗೆ ದೊಡ್ಡ ಮಟ್ಟದ ಬಲ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಖಾಡಕ್ಕೆ ಎಳೆದಿರೋದು. ಅದರ ಜೊತೆಗೆ ಕಾಂಗ್ರೆಸ್ಸಿನ ನಿದ್ದೆಗೆಡಿಸಿರೋದು ನಾನು ಆಗಲೇ ಹೇಳಿದಾಗೆ ಆಂತರಿಕ ಸಮೀಕ್ಷಾ ವರದಿ. ಪ್ರಚಾರತ್ವದ ಮುಂದಾಳತ್ವವನ್ನು CM ಸಿದ್ದರಾಮಯ್ಯ ಅವರು ವಹಿಸಿಕೊಂಡ್ರೂ ಕೂಡ ಕಾಂಗ್ರೆಸ್ ನಡೆಸಿದಂತಹ ಆಂತರಿಕ ಸಮೀಕ್ಷೆಯ ಪ್ರಕಾರ ಎಲ್ಲೋ ಒಂದು ಕಡೆ ಈ ಬಾರಿ ಎಲ್ಲೋ ಮಿಸ್ ಹೊಡೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಬೇರೆ ರೀತಿಯ ಸ್ಟ್ರಾಟರ್ಜಿಗಳನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. BJP ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಇರೋದ್ರಿಂದ ಹಾಗಾಗಿ ಕಾಂಗ್ರೆಸ್ ಏನು ಪ್ಲಾನ್ ಮಾಡ್ತಾ ಇದೆ, CM ಸಿದ್ದರಾಮಯ್ಯ ಅವರು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಅತ್ಯಾಪ್ತ ಮಗನನ್ನ ಗೆಲ್ಲಿಸ್ಕೊಂಡು ಬರುವ ಕಾರಣದಿಂದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಿತ್ತು, ಕಳೆದ ಬಾರಿ ಯಾರೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಆ ವೋಟ್ಗಳು ಎಲ್ಲೂ ಕೂಡ ಅಲಗಾಡದಂತೆ ಅದನ್ನು ಹಾಗೇ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ 20ಕ್ಕೂ ಹೆಚ್ಚು ಸಚಿವರನ್ನ ಅಲ್ಲಿ ಬಿಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಅನ್ನುವಂತಹ ಮಾಹಿತಿ. ಒಟ್ಟಾರೆ ಇದಿಷ್ಟು ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರೆಸೆಂಟು ಅಲ್ಲಿ BJPಯ ಪರ ದೊಡ್ಡ ಮಟ್ಟದ ಅಲೆ ಎದ್ದಿದೆ ಅಂತ ಹೇಳಿ. ಇನ್ನೂ 4 ದಿನ ಇದೆ. ಸೊ 4 ದಿನದಲ್ಲಿ ಆ ಪ್ರಚಾರದಲ್ಲಿ ಏನು ಬೇಕಾದರೂ ಮ್ಯಾಜಿಕ್ ಆಗಬಹುದು 4-5 ದಿನದಲ್ಲಿ. ಸೊ ಕಡೆಯ ಗಳಿಗೆಯವರೆಗೂ ಕೂಡ ಕಾಂಗ್ರೆಸ್ಸು ಏನೆಲ್ಲ ಮ್ಯಾಜಿಕ್ ಮಾಡುತ್ತೆ, ಅದಕ್ಕೆ ಪ್ರತ್ಯುತ್ತರವಾಗಿ BJP ಯಾವ ರೀತಿ ಸ್ಟ್ರಾಟರ್ಜಿಗಳನ್ನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.